कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಎಲ್ಲಾ ಧರ್ಮ ಗ್ರಂಥಗಳು, ಎಲ್ಲಾ ಆಧ್ಯಾತ್ಮಿಕ ಸಾಹಿತ್ಯವು ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡಲು ಪ್ರಯತ್ನಿಸ್ತವೆ. ಅಧ್ಯಾತ್ಮ ವಿದ್ಯೆಯ ಅಧ್ಯಯನವು ಬೇರೆ ಯಾವ ಉದ್ದೇಶಕ್ಕಲ್ಲ, ನಾವು ಸನ್ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ನಮ್ಮ ನಡತೆ ಚೆನ್ನಾಗಿರಬೇಕು, ನಮ್ಮಿಂದ 10 ಜನರಿಗೆ ನೋವಾಗಬಾರದು, ಸಾಧ್ಯವಾದ್ರೆ ಅವರಿಗೆ ನಮ್ಮಿಂದ ಉಪಕಾರ ಆಗಬೇಕು, ಅವರ ದುಃಖದ ಕಣ್ಣೀರನ್ನು ನಾವು ಒರೆಸುವಂತಾಗಬೇಕು, ಹೊರತು ಅವರಿಗೆ ನೋವನ್ನು ಕೊಟ್ಟು ದುಃಖದ ಕಣ್ಣೀರು ಬರುವಂತೆ ನಾವು ಮಾಡಬಾರದು. ಹೀಗೆಲ್ಲ ಎಷ್ಟೊಳ್ಳೊಳ್ಳೆ ಉದಾತ್ತವಾದಂತಹ ಉದ್ದೇಶಗಳನ್ನು ಹೊಂದಿ ನಾವು ಅಧ್ಯಾತ್ಮಕ್ಕೆ ಬರ್ತೀವಿ. ನಾವು ಶಾಂತಿಯನ್ನು ಅನುಭವಿಸಬೇಕು, ಇತರರಿಗೂ ಕೂಡ ಶಾಂತಿ ಸಮಾಧಾನವನ್ನ ಕೊಡುವಂತಾಗಬೇಕು ಅಂತ ನಮ್ಮ ಒಂದು ಬಯಕೆ. ಆದರೆ ಎಂತ ಒಂದು ದುರಂತ ಅಂತ ಹೇಳಿದ್ರೆ, ಮಟ್ಟಿಗೆ ಬಹುಶಃ ವಿಶೇಷವಾಗಿ ಕಲಿಯುಗದಲ್ಲಿ ಬಹಳ ವಿದ್ವತ್ವವನ್ನ ಪಾಂಡಿತ್ಯವನ್ನು ಹೊಂದುವವರು ಸಿಗ್ತಾರೆ. ನಡವಳಿಕೆಯಲ್ಲಿ ಆಚಾರದಲ್ಲಿ ಚೆನ್ನಾಗಿರುವವರು ಕಡಿಮೆ ಅಂತ ಅನಿಸುತ್ತೆ. ಇದರ ಅರ್ಥ ಏನು? ಅದ್ಭುತವಾದ ವಿಚಾರಗಳು ತಲೆಯಲ್ಲಿರಬಹುದು, ಆದ್ರೆ ಮನುಷ್ಯನ ಆಚಾರ ನಡವಳಿಕೆ ಮಾತ್ರ ಆ ವಿಚಾರಗಳಿಗೆ ಅನುಗುಣವಾಗಿ ಇಲ್ಲದೆ ಇರಬಹುದು. ಹಿಂದಿಯಲ್ಲಿ ಹೇಳ್ತಾರೆ, ಕಥನಿ ಮತ್ತು ಕರನಿ. ಕಥನಿ ಅಂದ್ರೆ ಕಥನ, ಹೇಳುವಂತ. ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಕರನಿ ಅಥವಾ ಕರಣಿ ಅಂತ ಹೇಳಿದ್ರೆ ಮಾಡುವಂತಹದ್ದು, ಆಚಾರ, ಆಚರಣೆ. ಕಥನಿ ಮತ್ತು ಕರಣಿ ಇವುಗಳ ಮಧ್ಯೆ ಬಹಳಷ್ಟು ಅಂತರ ಇರುವುದನ್ನ ನಾವು ಪ್ರಪಂಚದಲ್ಲಿ ನೋಡ್ತೀವಿ. ಇದ್ಯಾಕೆ ಹೀಗಾಗುತ್ತೆ ಅಂತ ನಾವು ಇವತ್ತು ವಿಚಾರ ಮಾಡಲಿಕ್ಕೆ ಹೊರಟಿದ್ದೀವಿ. ಆಚಾರ ಪರಮೋ ಧರ್ಮ ಅಂತ ಒಂದು ಪ್ರಸಿದ್ಧವಾದ ಹೇಳಿಕೆ ಇದೆ. ನಮ್ಮ ಬದುಕಿನಲ್ಲಿ ಧರ್ಮ ಯಾವಾಗ ತುಂಬಿಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮ ಆಚಾರದಲ್ಲಿ ಬದಲಾವಣೆ ಆಗ್ಬೇಕು, ನಾವು ಸದಾಚಾರಿಗಳಾಗ್ಬೇಕು. ಆದ್ರೆ ಈ ಮೊದಲು ಹೇಳಿದ ಹಾಗೆ ಆಚಾರದಲ್ಲಿ ನಿಜವಾಗಿಯೂ ಸಭ್ಯರಾಗುವಂತಹದ್ದು. 10 ಜನ ನೋಡುವಾಗ ಇರಲಿ ಅಥವಾ ಯಾರು ನೋಡ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಾಗಲಿ ಒಬ್ಬ ಮನುಷ್ಯ ಒಳ್ಳೆಯದಾಗಿಯೇ ನಡ್ಕೊಳ್ತಾ ಇದ್ರೆ ಅದೇ ವಿಶೇಷ. ವಿಚಾರಗಳು ಪುಸ್ತಕಗಳನ್ನು ಓದುವುದರಿಂದ, ಒಂದಿಷ್ಟು ವಾಕ್ ಕೌಶಲದಿಂದ, ಒಂದಿಷ್ಟು ಜಾಣ್ಮೆಯಿಂದ, ಭಾಷೆಗಳ ಮೇಲೆ ಒಳ್ಳೆ ಪ್ರಭುತ್ವ ಇರುವುದರಿಂದ ಇತ್ಯಾದಿಯಿಂದ ಬರುತ್ತೆ. ವಿಚಾರದಲ್ಲಿ ಒಂದು ಶ್ರೀಮಂತಿಕೆ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಮುಂದೆ ಹೋಗಿ ಆಚಾರದಲ್ಲಿ ಪರಿವರ್ತನೆಗೊಂಡಿದೆಯೋ ಅಂತ ಕೇಳ್ಬೇಕಾಗತ್ತೆ.
ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಯು ಮೇ ಟಾಕ್ ಬಟ್ ಕ್ಯಾನ್ ಯು ವಾಕ್ ದಿ ಟಾಕ್. ಟಾಕ್ ಅಂದ್ರೆ ಮಾತಾಡೋದು, ವಾಕ್ ದಿ ಟಾಕ್ ಅಂದ್ರೆ ಮಾತಾಡಿದಂತೆ ಮಾಡೋದು, ನಡೆಯೋದು. ಕನ್ನಡದಲ್ಲೂ ನಾವು ಹೇಳೋದಿಲ್ವೇ, ನುಡಿದಂತೆ ನಡೆ ಅಂತ. ಬಹುಮಂದಿ ನುಡಿತಾರೆ ಹೊರತು ನಡೆಯೋದಿಲ್ಲ. ಇದಕ್ಕೇನ್ ಕಾರಣ ಇರಬಹುದು? ಕೆಲವೊಮ್ಮೆ ಕಾರಣವನ್ನು ತಿಳ್ಕೊಂಡಾಗ ಸ್ವಲ್ಪ ಮುಂದೆ ಹೋಗಿ ಆ ಕಾರಣವನ್ನ ನಿವಾರಿಸಲಿಕ್ಕೆ ಸಾಧ್ಯವಿದೆ. ಕಾರಣವೇ ಏನು ಅಂತ ಗೊತ್ತಿಲ್ಲದಿದ್ರೆ ನಮ್ಮ ಸಮಸ್ಯೆಯನ್ನ ಹೇಗಾದ್ರೂ ನಾವು ತೊಲಗಿಸಿಯೇವು. ಆದ್ರಿಂದ ಈ ವಿಚಾರ ಅನ್ನುವಂತಹದ್ದು ಆಚಾರವಾಗಿ ಬದಲಾಗದೆ ಇರುವಂತ ವಿಷಯದಲ್ಲಿ ಕಾರಣ ಏನು? ನಿಮ್ಮೆಲ್ಲರಿಗೂ ಒಂದು ಆರೋಗ್ಯದ ಸಮಸ್ಯೆ ಚೆನ್ನಾಗಿ ಗೊತ್ತು. ನಿಮಗೆ ಇರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇರಬಹುದು. BP ಅಂತ, ಬ್ಲಡ್ ಪ್ರೆಷರ್, BP. ನಮ್ ಚಿಕ್ಕಪ್ಪನಿಗೆ ತುಂಬಾ BP, ಹೈಪರ್ ಟೆನ್ಷನ್. ಪಾಪ ತುಂಬಾ ಔಷಧಿ ತಗೊಳ್ತಾರೆ, ಆದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತ ನೀವು ಹೇಳ್ಬೋದು. BP. ನಮ್ಮ ವಿಚಾರಗಳು ಅದಕ್ಕೆ ತಕ್ಕುದಾದ ಆಚಾರದಲ್ಲಿ ಬದಲಾಗದೆ ಇರೋದಕ್ಕೆ BP ಕಾರಣ ಅಲ್ಲ. ಆದ್ರೆ ಆ BPಯ ತರಹ ಇನ್ನೊಂದಿದೆ. ಬ್ಲಡ್ ಪ್ರೆಷರ್ ಬದಲು ವಾಸನಾ ಪ್ರೆಷರ್, BP. ವಾಸನಾ ಪ್ರೆಷರ್. ಈ ವಾಸನೆಗಳು ತಲೆಯಲ್ಲಿ ಕೂತಿದ್ರೆ ನಾವು ಪುಸ್ತಕ ಓದಿ, ದೊಡ್ಡ ದೊಡ್ಡ ಪ್ರವಚನ ಎಲ್ಲ ಕೇಳಿ, ಸ್ಟಡಿ ಗ್ರೂಪ್ ನಲ್ಲಿ ಭಾಗವಹಿಸಿ, ಚಿಂತನ ಮಂಥನ ಮಾಡಿದಾಗ ಆ ತಲೆಯಲ್ಲಿರುವ ವಾಸನೆಗಳನ್ನೆಲ್ಲ ಈ ಒಳ್ಳೆ ಹೊಸ ವಿಚಾರಗಳು ದೂರಪಡಿಸಿ ಯಾವು. ಆದ್ರೆ ದೌರ್ಭಾಗ್ಯವಶಾತ್ ಈ ವಾಸನೆಗಳು ಬರೇ ನಮಗೆ ಪ್ರಕಟವಾಗುವಂತಹ, ವ್ಯಕ್ತವಾಗುವಂತಹ, ಅಭಿವ್ಯಕ್ತವಾಗುವಂತಹ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಲ್ಲ. ಈ ವಾಸನೆಗಳು ಅನ್ಕಾನ್ಶಿಯಸ್ ಮೈಂಡ್ ನಲ್ಲಿ, ಮನಸ್ಸಿನ ಯಾವುದೋ ಒಂದು ಆಳದಲ್ಲಿ ಏನೆಲ್ಲಾ ವಾಸನೆಗಳಿವೆ. ವಾಸನೆಗಳಂದ್ರೇನು? ವಾಸನೆಗಳಂದ್ರೆ ಕೆಲವು ರೀತಿಯ ಫೋರ್ಸಸ್, ಕೆಲವು ಬಲಗಳು. ಆ ಬಲ ಹೇಗಿರುತ್ತೆ ಅಂತ ಹೇಳಿದ್ರೆ ಸುಮ್ಮನಿರುತ್ತೆ. ಯಾವುದೋ ಒಂದು ಸಮಯಕ್ಕೆ ಪುಟಿದೆದ್ದು ಅದನ್ನ ಅಥವಾ ನಮ್ಮನ್ನ ಇದು ಮಾಡು, ಅದು ಮಾಡು, ಇದು ತಿನ್ನು, ಅದನ್ನು ಕುಡಿ, ಅಲ್ಲಿ ಹೋಗು, ಇವ್ರಿಗೆ ಬೈ, ಅವ್ರಿಗೆ ಹೊಗಳು. ಚಿನ್ಮಯಾನಂದರು ಹೇಳ್ತಾ ಇದ್ರು, ಯಾರೋ ಒಬ್ಬನಿಗೆ ಕಾಫಿ ವಾಸನ ಇತ್ತಂತೆ. ಮಧ್ಯಾಹ್ನ 4 ಗಂಟೆಗೆ ಯಾವ ಮೀಟಿಂಗ್ ನಲ್ಲೇ ಇರಲಿ ಆತ, ಯಾವ ಸ್ಥಳದಲ್ಲೇ ಇರಲಿ, ಎಂತ ಪರಿಸ್ಥಿತಿ ಆಗಿರ್ಲಿ, ಮಧ್ಯಾಹ್ನ 3:30-4 ಗಂಟೆ ಆದಾಗ ಕಾಫಿ 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 ಮನಸ್ಸಲ್ಲಿ, ಕಾಫಿ ಕಾಫಿ ಕಾಫಿ. ಎಲ್ಲಿ ಕಾಫಿ ಬರ್ಲಿಲ್ಲ ಇನ್ನು? ಅದು ಎಲ್ಲಿಂದ ಬಂತು? ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ಹೊರಟೋಗುತ್ತೆ. ಕಾಫಿ ಕುಡಿದ ನಂತರ ಹೊರಟೋಯ್ತು. ಕಾಫಿಯೋ ಅಥವಾ ಇನ್ಯಾವುದೋ 100 ಬಯಕೆಗಳಿರ್ಬೋದು. ನೋಡಿ, ಬಯಕೆ ಅಂತ ಹೇಳಿದ್ರೆ ವ್ಯಕ್ತವಾಗಿರುವಂತಹದ್ದು. ಆ ವ್ಯಕ್ತವಾಗಿರುವಂತಹ, ಪ್ರಕಟವಾಗಿರುವಂತಹ, ಮ್ಯಾನಿಫೆಸ್ಟ್ ಆಗಿರುವಂತಹ ಡಿಸೈರ್, ಬಯಕೆಯ ಹಿಂದೆ 24 ಗಂಟೆ ಕೂಡ ನಮ್ಮೊಳಗೆ ಆ ಬಯಕೆಯ ಹಿಂದೆ ಅದಕ್ಕೆ ಅನುರೂಪವಾದ, ಅದಕ್ಕೆ ಅನುಗುಣವಾದ ವಾಸನೆ ಇರುತ್ತೆ. ಕಾಫಿ ವಾಸನೆ ಇದ್ದವನಿಗೆ ಉದಾಹರಣೆಗೆ ಮಧ್ಯಾಹ್ನ 4 ಗಂಟೆಗೆ ಬಹಳ ಪ್ರಕಟವಾಗಿ ಎಕ್ಸ್ಪ್ರೆಸ್ಡ್ ಫ್ಯಾಷನ್ ಆ ವಾಸನೆ ಕಾಫಿ
ಕಾಫಿ ಕಾಫಿ, ಒಂದ್ ಕಾಫಿ ತಗೊಂಬಂದ್ರಿ, ಒಂದ್ ಕಾಫಿ ಕೊಡ್ರಿ ಅಂತ ಹೇಳುವ ಹಾಗೆ ಅದು ಪುಟಿದೆ ಹೇಳುತ್ತೆ. ಈ ವಾಸನೆಗಳು ಅಸಂಖ್ಯವಾಗಿ ಇರುತ್ತೆ ನಮ್ಮಲ್ಲಿ. ವಾಸನೆಗಳ ಪ್ರೆಷರ್, ಒತ್ತಡ. ಅದರಿಂದ ಇದು BP ಅಲ್ಲ, ಇದು VP. ಓಹೋ, ಈ ವಾಸನೆಗಳು ನಮ್ಮಲ್ಲಿ ಅದು ಜನ್ಮ ಜನ್ಮಾಂತರಗಳಿಂದ ಬಂದಿದೆ ಅಂತಾರೆ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವು ಏನೋ ಮಾಡಿ, ಏನೋ ತಿಂದು, ಏನೋ ಕುಡಿದು, ಏನೋ ಭೋಗವನ್ನ ಅನುಭವಿಸಿ, ಏನೋ ಒಂದು ಪದವನ್ನ ಆನಂದಿಸಿ, ಏನೋ ಸ್ಥಾನಮಾನಗಳನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಖುಷಿಯನ್ನು ಪಟ್ಟದ್ರಿಂದ ಇವಾಗ ಹಿಂದಿನ ಜನ್ಮಗಳೆಲ್ಲ, ಆ ಜನ್ಮಗಳ ವಿವರಗಳೆಲ್ಲ ಮರೆತು ಹೋಗಿದ್ರು ಕೂಡ ಈ ಜನ್ಮದಲ್ಲೂ ಕೂಡ ಆ ಕುರ್ಚಿ ಮೇಲೆ ನಾನು ಕೂತ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಕಾರಿನಲ್ಲಿ ನಾನು ಓಡಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ನಾನು ತಿಂದ್ರೆ ಹೇಗೆ, ಇದನ್ನ ನಾನು ಕುಡಿಬೇಕು ಹೋಗಿ, ಇತ್ಯಾದಿಯಾಗಿ ಬರುತ್ತೆ ನೋಡಿ. ಆವಾಗ ನಾವು ಬಹಳ ಓದಿದವರಾಗಿದ್ದು, ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಬರೆದವರಾಗಿದ್ರು ಕೂಡ ಆ ವಿಚಾರಗಳನ್ನೆಲ್ಲ ಹಿಂದೆ ದಬ್ಬಿ ಈ ವಾಸನೆಗಳು ನಮ್ಮಿಂದ ಏನೇನೋ ಮಾಡಿಸ್ತವೆ. ಆದ್ರಿಂದ ಸದಾಚಾರ ಅನ್ನುವುದು ಸ್ವಲ್ಪ ಕಾಲಕ್ಕೆ ರಜಾ ಹಾಕೊಂಡು ಎಲ್ಲೋ ಹೋಗ್ಬಿಡುತ್ತೆ. ನಮ್ಮ ಕೈಯಲ್ಲಿ ದುರಾಚಾರ ಆಗ್ಬಿಡುತ್ತೆ. ಮಾಡಬಾರದ್ದನ್ನು ಮಾಡ್ತೀವಿ, ಹೇಳಬಾರದ್ದನ್ನ ಹೇಳ್ತೀವಿ, ಮಾಡಬೇಕಾದದ್ದನ್ನು ಮಾಡೋದಿಲ್ಲ, ಹೇಳಬೇಕಾದದ್ದನ್ನ ಹೇಳೋದಿಲ್ಲ. ಕೃಷ್ಣ, ಎಂತ ಪರಿಸ್ಥಿತಿ ನೋಡಿ. ಆದ್ರಿಂದ ದುರ್ಯೋಧನನೇ ಮಹಾಭಾರತದಲ್ಲಿ ಒಂದು ಕಡೆ ಪ್ರಸಿದ್ಧವಾದ ಶ್ಲೋಕ ಅದು, ಒಪ್ಕೊಳ್ತಾನೆ, ಧರ್ಮ ಏನು ಅಂತ ನನಗ್ ಗೊತ್ತು, ಅದ್ ಯಾಕೋ ನನ್ನ ಕೈಯಿಂದ ಅದು ಆಗ್ತಾ ಇಲ್ಲ. ಅಧರ್ಮ ಏನು ಅಂತ ನನಗ್ ಗೊತ್ತು, ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ನನ್ನಿಂದ ಅದು ದೂರ ಹೋಗ್ತಾ ಇಲ್ಲ. ಅಧರ್ಮವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಮತ್ತೆ ಮತ್ತೆ ನಾನು ಅಧರ್ಮವನ್ನೇ ಮಾಡ್ತಾ ಇದ್ದೀನಿ, ಧರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನೊಳಗೆ ಏನೋ ಒಂದು ಭೂತ ಕೂತಿರ್ಬೇಕು. ಅದಕ್ಕೆ ದೇವ ಅಂತ ಕರಿತಾನ ಅವನು, ಭೂತದ ರೀತಿ. ಒಳಗೆ ಏನೋ ಒಂದು ಶಕ್ತಿ ಇದೆ, ಆ ಕೆಟ್ಟ ಶಕ್ತಿ ನನ್ನಿಂದ ತಪ್ಪನ್ನು ಮಾಡಿಸ್ತಾ ಹೋಗುತ್ತೆ, ಸರಿಯಾದಂದ ಮಾಡೋಕ್ ಬಿಡೋದಿಲ್ಲ. ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತಃ ತಥಾ ಕರೋಮಿ ಅಂತ ದುರ್ಯೋಧನ ಹೇಳ್ತಾನಂತೆ. ಆ ರೀತಿಯೇ ನಾವೆಲ್ಲರೂ ಕೂಡ ನಮ್ಮ ಆಚಾರದಲ್ಲಿ ನಾವು ಬೇರೊಂದು ಸಮಯದಲ್ಲಿ ಇನ್ನೊಬ್ಬರ ಜೊತೆ ಹಂಚಿಕೊಂಡಂತಹ ಒಳ್ಳೆಯ ವಿಚಾರಗಳನ್ನ ತರಲಿಕ್ಕೆ ಅಸಫಲರಾಗ್ತೇವೆ, ಸೋಲ್ತೀವಿ ಆ ಒಂದು ಕೆಲಸದಲ್ಲಿ. ಆದ್ರಿಂದ ನಮ್ಮ ಆಚಾರಕ್ಕನುಗುಣವಾಗಿಯೇ ನಮ್ಮ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ. ನಾವು ಬರೆದ ಪುಸ್ತಕಗಳಿಂದ, ನಾವು ಕೊಟ್ಟ ವ್ಯಾಖ್ಯಾನಗಳಿಂದ ನಮ್ಮ ಅಧ್ಯಾತ್ಮ ಶಕ್ತಿ ಹೆಚ್ಚು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಚಾರ ನಮ್ಮದು ಚೆನ್ನಾಗಿದ್ರೆ ನಾವು ಹೆಚ್ಚು ಮಾತಾಡ್ಬೇಕಾಗಿಲ್ಲ, ಹಲವಾರು ಪುಸ್ತಕಗಳನ್ನು ಬರೆದು ಹಂಚಬೇಕಾಗಿಲ್ಲ. ಆಚಾರ ನಮ್ಮದು ಒಳ್ಳೇದಿದ್ರೆ ನಮ್ಮೊಳಗೊಂದು ಆಧ್ಯಾತ್ಮಿಕ ಶಕ್ತಿ ಪ್ರವಹಿಸಲಿಕ್ಕೆ ಶುರುವಾಗ್ತದೆ. ಯಾವಾಗ ನಮ್ಮ ಆಚಾರವು ಸರಿ ಇಲ್ಲವೋ ಆವಾಗ ಸಮಾಜಕ್ಕೆ ಗೊತ್ತಾಗಬಹುದು, ಗೊತ್ತಾಗದೇ ಇರಬಹುದು. 10 ಜನ ನಮ್ಮನ್ನ ಯಾಕ್ರಿ ಅದ್ ಮಾಡ್ತೀರಾ ಅಂತ ಪ್ರಶ್ನಿಸಬಹುದು, ಅಥವಾ ಯಾರು ನಮಗ್ ಪ್ರಶ್ನಿಸದೇ ಇರಬಹುದು. ದೇಶದ ಕಾನೂನು ಅನ್ನುವಂತಹದ್ದು, ಕಾನೂನಿನ ಉದ್ದವಾದ ಕೈ ಅನ್ನುವಂತಹದ್ದು ನಮ್ಮನ್ನ ಹಿಡಿಯಬಹುದು, ಅಥವಾ ದಿ ಲಾಂಗ್ ಹ್ಯಾಂಡ್ ಆಫ್ ಲಾ ಆಫ್ ದಿ ಲ್ಯಾಂಡ್
ಮೇ ನಾಟ್ ಕ್ಯಾಚ್ ಅಸ್. ಆದ್ರೆ ಒಂದು ಮಾತ್ರ ಸತ್ಯ, ಯಾವಾಗ ನಮ್ಮ ನಡವಳಿಕೆ ಅಥವಾ ಆಚಾರ ಸರಿ ಇರುವುದಿಲ್ಲೋ ಆವಾಗ ನಮಗ್ ಒಳಗೊಳಗಿಂದೇ ಶಾಂತಿ ಇರುವುದಿಲ್ಲ. ಹೊರಗಿಂದ ನಗ್ತಿರ್ಬೋದು ನಾವು, ಆದ್ರೆ ಒಳಗೆ ಶಾಂತಿ. ನಮ್ಮನ್ನು ನಾವು ಇದ್ದ ಹಾಗೆ ಸ್ವೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮನ್ನು ನಾವೇ ತಿರಸ್ಕರಿಸ್ತಾ ಇರ್ತೀವಿ. ಆ ಕಾರಣದಿಂದ ನಮ್ಮ ಪ್ರಪಂಚ ನಮಗೆ ಸುಖವನ್ನು ಕೊಡೋದಿಲ್ಲ. ಆದ್ರಿಂದ ಕೆಲವರು ತಿಳಿದವರು ಹೇಗೆ ಹೇಳ್ತಾರಂದ್ರೆ, ನಮ್ಮ ಪ್ರಪಂಚ ಬೇರೇನೂ ಅಲ್ಲ, ನಮ್ಮ ಮನಸ್ಸಿನದ್ದೇ ಒಂದು ಪ್ರತಿಫಲನ. The world is the reflection of our own mind. It's an expression of our mind. If our mind is pure, the world is a nice one. If our mind is impure, the world is full of imperfections. ಅದರಿಂದ ಅದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿ ತಿಳಿದವರು, ಯು ಆರ್ ದಿ ವರ್ಲ್ಡ್, ಯು ಆರ್ ದಿ ವರ್ಲ್ಡ್. ಈ ಪ್ರಪಂಚ ಹೀಗೆ ಯಾಕಿದೆ ಅಂತ ಯಾವಾಗ್ಲಾದ್ರು ಬೇಸರ ಪಟ್ರೆ, ನೀವು ಹೀಗೆ ಯಾಕಿದ್ದೀರಾ, ನೀವು ಹೇಗಿದ್ದೀರೋ ಆ ಪ್ರಕಾರವಾಗಿ ಪ್ರಪಂಚ ಇರುತ್ತೆ ಅನ್ನುವಂತಹದ್ದೆಲ್ಲ ಮಾತು ಬರುತ್ತೆ. ಅದರಲ್ಲಿ ಬಹಳಷ್ಟು ಸತ್ಯ ಇದೆ. ತಿಳುವಳಿಕೆ ಮತ್ತು ನಡವಳಿಕೆ. ನಡವಳಿಕೆಗೆ ಬಹಳ ಸರಳವಾದ ಇನ್ನೊಂದು ಶಬ್ದ ನಡತೆ. ಅರಿವು ಮತ್ತು ನಡತೆ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಾಂಡಕ್ಟ್. ಕೆಲವು ಬಹಳ ಪ್ರಸಿದ್ಧರಾದಂತಹ ಪ್ರವಚನಕಾರರು ಸುತ್ತಿ ಬಳಸಿ ಕೊನೆಗೆ ಯಾವುದೋ ಒಂದು ಹಗರಣದಲ್ಲಿ ಹೊರಗೆ ಬರ್ತಾರೆ. ಎಲ್ಲರಿಗೂ ಗೊತ್ತಾಗುತ್ತೆ, ಅಯ್ಯೋ ರಾಮ, ಇವ್ರ ಕತೆ ಇದ ಅಂತ ಒಬ್ರು ಬಹಳ ಪ್ರಸಿದ್ಧ ಅಧ್ಯಾತ್ಮ ಉಪನ್ಯಾಸಕರ ಬಗ್ಗೆ ಒಮ್ಮೆ ನಾವು ಚಿನ್ಮಯಾನಂದರನ್ನ ಕೇಳಿದೆವು. ಸ್ವಾಮೀಜಿ, ಅವರೊಬ್ರು ಇದ್ದಾರಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಒಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ, ಆಮೇಲೆ ದೇಶಗಳಲ್ಲಿ ಅವರಿಗೆ ಅನುಯಾಯಿಗಳು, ಫಾಲೋವರ್ಸ್ ಎಷ್ಟಿದ್ದಾರೆ ಸ್ವಾಮೀಜಿ. ಆದ್ರೆ ಅವ್ರ ಬಗ್ಗೆ ಇತ್ತೀಚೆಗೆ ಏನೆಲ್ಲ ಕೇಳ್ತಾ ಇದ್ದೀವಲ್ಲ, ಅದೆಲ್ಲ ಸತ್ಯವಾ ಅಥವಾ ಸುಳ್ಳು ಆರೋಪಗಳ ಅಂತ 87ನೇ ಇಸ್ವಿಯಲ್ಲೇನೋ ನಾವು ಯಾರೋ ಪ್ರಸಿದ್ಧ ವ್ಯಾಖ್ಯಾನಕಾರರು, ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಚಿನ್ಮಯಾನಂದರನ್ನು ಕೇಳಿದೆವು. ಚಿನ್ಮಯಾನಂದರು ಸಾಮಾನ್ಯವಾಗಿ ಯಾರ್ಯಾರ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ, ತಮ್ಮ ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಯಾರನ್ನು ಹೊಗಳೋದು, ಯಾರನ್ನು ತೆಗಳೋದು ಅದೆಲ್ಲ ಮಾಡೋಕೆ ಹೋಗಲ್ಲ, ಬಹಳ ಅಪರೂಪ. ಆ ದಿವಸ ಆ ಪ್ರಶ್ನೆ ಕೇಳಿದ್ರಿಂದ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ, ಅದು ಯಾರದು ಪ್ರಸಿದ್ಧರು ಅಂತ. ಚಿನ್ಮಯಾನಂದರು ಆ ವ್ಯಕ್ತಿಯ ಬಗ್ಗೆ ಹೇಳಿದ್ರು. ಅದು ಲೆಕ್ಚರ್ ಅಲ್ಲ, ಕೆಳಗೆ ಕೂತ್ಕೊಂಡಿದ್ದಾಗ ನಕ್ ಬಿಟ್ಟು, ಅವರು ಶುದ್ಧ ದಕ್ಷಿಣ ಭಾರತೀಯರಾಗಿದ್ರು ಕೂಡ ಕೆಲವೊಮ್ಮೆ ಗಮ್ಮತ್ತಿಗಾಗಿ ಹಿಂದಿಯಲ್ಲಿ ಮಾತಾಡೋದಿದೆ. ಅವತ್ತು ಹಿಂದಿಯಲ್ಲಿ ಹೇಳಿದ್ರು, ಹಾ 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 ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ, ವಿಚಾರ್ ಅಚ್ಚಾ ಹೇ, ಆಚಾರ್ ಮೇ ಫಸ್ ಗಯ ಅಂತ ಹೇಳಿದ್ರು. ಆ ವ್ಯಕ್ತಿಯ ಬಗ್ಗೆ, ಜಗತ್ ಪ್ರಸಿದ್ಧರಾದಂತಹ ವ್ಯಕ್ತಿಯ ಬಗ್ಗೆ ಗುರುದೇವ್ ಚಿನ್ಮಯಾನಂದರು ಹೇಳಿದ್ದೇನು, ವಿಚಾರದಲ್ಲಿ ಒಳ್ಳೆದಿದ್ದಾರವರು, ಆದ್ರ ಆಚಾರದಲ್ಲಿ ಸಿಕ್ಕಾಕೊಂಡ್ರು. ವಿಚಾರ ಮೇ ಅಚ್ಚೆ ಹೇ ಲೇಕಿನ್ ಆಚಾರ ಮೇ ಫಸ್ ಗಯೆ ದೇಖೋ ಅಂತ. ಇರಲಿ, ಭಗವದ್ಗೀತೆಯಲ್ಲಿ ಈ ಪ್ರಕಾರವಾದಂತಹ ವಿಚಾರ ಮತ್ತು ಆಚಾರಗಳ ಮಧ್ಯೆ ಅಂತರದ ಬಗ್ಗೆ ಹೇಳಲಾಗಿದೆಯಾ? ತಿಳುವಳಿಕೆ ಮತ್ತು ನಡವಳಿಕೆಯ ಬಗ್ಗೆ, ಅವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸದ ಬಗ್ಗೆ ಮಾತು ಬಂದಿದ್ಯಾ? ಯಾಕೆ ಬಂದಿಲ್ಲ?
ನಾವು ಭಗವದ್ಗೀತೆಯನ್ನ ಹಾಗಾಗಿ ಓದ್ತಾ ಇದ್ರೆ ನಮಗೊಂದು ಅರಿವು ಉಂಟಾಗ್ತದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳದಿದ್ದ ವಿಷಯ ಇಲ್ಲ ಅಂತ ಅನ್ಸಿದ್ರೆ ಆಶ್ಚರ್ಯ. 3ನೇ ಅಧ್ಯಾಯದಲ್ಲೇ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ನಾವು ನಮ್ಮನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗದಿದ್ರೆ ಎಲ್ಲ ಏರ್ಪೇರ್ ಆಗ್ಬಿಡುತ್ತೆ. ಲಾಪ್ ಸೈಡೆಡ್ ಗ್ರೋತ್ ಅಂತ ಹೇಳ್ತೇವೆ ನೋಡಿ. ಒಂದ್ ಕಡೆ ಬಹಳ ಪಾಂಡಿತ್ಯ ಇದೆ, ಆದ್ರೆ ಇನ್ನೊಂದ್ ಕಡೆ ದೈನಂದಿನ ಜೀವನದಲ್ಲಿ ಒಂದು ಸಮತೋಲನ ಇಲ್ಲ. ಅದಕ್ಕೆ ಹೇಳೋದು ಲಾಪ್ ಸೈಡೆಡ್ ಗ್ರೋತ್. ಯಾರೋ ಒಬ್ಬನು ಬಲಕೈ ಬಹಳ ಉದ್ದವಾಗಿ ಬೆಳೀತಂತೆ, ಎಡಕೈ ಇಷ್ಟ 10 ಇಂಚ್ ಇತ್ತಷ್ಟೇ ಹೇಳುವ ರೀತಿಯಲ್ಲಿ. ಒಂದ್ ಸೈಡ್ ಬಹಳ ಬೆಳೆದಿದೆ, ಇನ್ನೊಂದ್ ಸೈಡ್ ಬೆಳೆದಿಲ್ಲ. ಆ ರೀತಿ ಒಂದು ಮಾತನ್ನು ಹೇಳುತ್ತಾ ಶ್ರೀಕೃಷ್ಣ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ ಅಂತ ಹೇಳ್ತಾನೆ. ವಿಚಾರ ಚೆನ್ನಾಗಿದ್ರು ಕೂಡ ಆಚಾರ ಸರಿ ಇಲ್ಲದೆ ಇರುವವರ ಬಗ್ಗೆ ಭಗವಂತ ಶ್ರೀಕೃಷ್ಣ ಹೇಳುವಂತಹ ಮಾತು, ಅವರು ಮಿಥ್ಯಾಚಾರಿಗಳು. ಇಂಗ್ಲಿಷ್ನಲ್ಲಿ ಮಿಥ್ಯಾಚಾರಕ್ಕೆ ಹಿಪಾಕ್ರಸಿ ಅಂತಾರೆ. ಹಿಪಾಕ್ರಸಿ ಎಲ್ಲರೆದುರು ತೋರಿಸ್ಕೊಳ್ಳೋದು ಒಂದು ರೀತಿಯಲ್ಲಿ, ವಾಸ್ತವವಾಗಿ ಇರೋದು ಇನ್ನೊಂದು ರೀತಿಯಲ್ಲಿ. ಮಿಥ್ಯಾಚಾರಸ್ಸ ಉಚ್ಯತೆ, ಆತನಿಗೆ ಆ ನಂತರ ಸುಖ ಇಲ್ಲ, ಆತನಿಗೆ ಅಥವಾ ಆಕೆಗೆ ಸುಖ ಶಾಂತಿ ಸಾಧ್ಯ ಇಲ್ಲ ಅನ್ನೋದಾಗಿ ಬರುತ್ತೆ. ಸರಿ ಸರಿ, ಇದು ವಾಸನಾ ಪ್ರೆಷರ್ ವಿಪಿ ಅಂದ್ರಿ, ಆಮೇಲೆ ಲಾಪ್ ಸೈಡೆಡ್ ಗ್ರೋತ್, ಸಮತೋಲನದಲ್ಲಿ ಬೆಳವಣಿಗೆ ಆಗಿಲ್ಲ, ಸಮತೋಲನ ತಪ್ಪಿ, ಬ್ಯಾಲೆನ್ಸ್ ತಪ್ಪಿ ಬೆಳವಣಿಗೆ ಆಗಿದೆ. ಅದೆಲ್ಲ ಸರಿ, ವಿವರಣೆ ಆಯ್ತದು. ಈಗ ಮದ್ದೇನಿದಕ್ಕೆ, ಔಷಧ ಏನಿದಕ್ಕೆ, ಏನ್ ಮಾಡ್ಬೇಕು ನಾವು ಅಂತ ಕೇಳಿದ್ರೆ, ಏನ್ ಮಾಡ್ಬೇಕನ್ನೋ ಪ್ರಶ್ನೆಗೆ ಒಂದಲ್ಲ ಎರಡಲ್ಲ 100 ಉತ್ತರಗಳಿವೆ. ಆ 100 ಉತ್ತರಗಳನ್ನು ನೀವು ಕೇಳಿ, ಆ 100 ಉತ್ತರಗಳನ್ನ ಬಾಯ್ಪಾಠ ಮಾಡಿಕೊಂಡು 100 ಉತ್ತರಗಳನ್ನ 10 ಜನರಿಗೆ ಹೇಳ್ತಾ ಹೋಗ್ತೀರಾ. ಆದ್ರೆ ಆ 100 ಉತ್ತರಗಳಲ್ಲಿ ಒಂದನ್ನು ಕೂಡ ನೀವು ಸ್ವತಃ ಪಾಲಿಸದಿದ್ರೆ ಕೃಷ್ಣ ಏನಾಗುತ್ತೆ, ನೀವು ಸ್ವತಃ ಮಿಥ್ಯಾಚಾರಿಗಳಾಗಿಯೇ ಉಳಿತೀರ. ಒಂದಾದ್ರೂ ಹೇಳಿ, ಒಂದೇ ಹೇಳೋಣ ಇವತ್ತಿಗೆ. ಭಗವದ್ಗೀತೆಯಲ್ಲಿಯೇ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಎಷ್ಟೋ ಯಜ್ಞಗಳಿವೆ. ಯಜ್ಞ ಶಬ್ದಕ್ಕೆ ವಿಶಾಲವಾದ ಅರ್ಥ ಕೊಟ್ರೆ ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಸಾಧನೆಗಳಿಗೆಲ್ಲ ಯಜ್ಞ ಅಂತ ಕರಿಬಹುದು. ಆ ಪ್ರಕಾರವಾಗಿ 100 ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಾನು ಜಪಯಜ್ಞ, ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಜಪಯಜ್ಞವು ಶ್ರೇಷ್ಠ, ಅದು ನಾನು ಅಂತ. ಆ ವಿಭೂತಿ ಯೋಗದಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ಆ ವರ್ಗದಲ್ಲಿ ಅತಿ ಶ್ರೇಷ್ಠವಾದದ್ದನ್ನು ಎತ್ತಿ ಹಿಡಿದು ಇದು ನಾನು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸ್ಥಾವರಾಣಾಂ ಹಿಮಾಲಯ, ಪರ್ವತಗಳಲ್ಲಿ ನಾನು ಹಿಮಾಲಯ. ಸ್ರೋತಸಾಂ ಅಸ್ಮಿ ಜಾಹ್ನವಿ, ನದಿಗಳಲ್ಲಿ ನಾನು ಗಂಗೆ ಅನ್ನುವಂತ ಮಾತೆಲ್ಲ ಬರುತ್ತಲ್ವೇ, ಅಲ್ಲೇನೆ ಯಜ್ಞಾನಾಂ ಜಪಯಜ್ಞೋಸ್ಮಿ. ಈಗಲೂ ಕೂಡ ಬೃಂದಾವನ್ ಹತ್ರ ಒಬ್ರು ಸ್ವಾಮಿಗಳಿದ್ದಾರೆ, ಬಹಳ ಪ್ರಸಿದ್ಧರಾಗಿದ್ದಾರೆ ಅವರು. ಎಷ್ಟೋ ಮಂದಿ ದೇಶದ ಉದ್ದಗಲಕ್ಕೂ ಕೂಡ, ವಿದೇಶಗಳಲ್ಲೂ ಕೂಡ ಹಿಂದಿ ಬರೋರು ಆ ಸ್ವಾಮಿ ಪ್ರೇಮಾನಂದರದ್ದು ದಿನ ಕೇಳ್ತಾರೆ. ನಾನು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿದೆ, ಚೆನ್ನಾಗಿದ್ದಾರೆ. ಅವ್ರಿಗೆ ಸ್ವತಃ ವಾರದಲ್ಲಿ 3-4 ಬಾರಿ ಡಯಾಲಿಸಿಸ್, ಅವರ ಮೂತ್ರಪಿಂಡಗಳೆಲ್ಲ ಹಾಳಾಗಿವೆ, ಕಿಡ್ನೀಸ್ ಹಾಳಾಗಿವೆ, ಡಯಾಲಿಸಿಸ್ ಇದೆ.
ಆದ್ರೆ ಆ ಒಂದು ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ ಅವರು ಧೃತಿಗೆಡದೆ ಎಂತ ಒಳ್ಳೆ ಅದ್ಭುತ ಸಾಧನೆ ಅಂತ ಹೇಳಿದ್ರೆ, ಅವ್ರು ದಿನ ಬೆಳಿಗ್ಗೆ 2:30-3 ಗಂಟೆಗೇನೋ ಎದ್ಕೊಂಡು ಸ್ನಾನ ಮಾಡಿ ಒಂದು ಆಶ್ರಮದಿಂದ ಬೃಂದಾವನದಲ್ಲಿ ನಡೆದು 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 ಇನ್ನೊಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ತನ್ನ ಆಶ್ರಮಕ್ಕೆ ವಾಪಸ್ ಬರ್ತಾರೆ ಸ್ವಾಮಿ. ಆ ಬೆಳಿಗ್ಗೆ 3-3:30 ಹೋಗ್ತಿದ್ದಾರೆ ರಸ್ತೆ ಮೇಲೆ. ಅವರ ದರ್ಶನಕ್ಕಾಗಿ ರಸ್ತೆಯ ಎರಡೂ ಕಡೆಗಳಲ್ಲಿ ಸಾವಿರಾರು ಮಂದಿ ನಿಂತ್ಕೊಂಡು ಕೈ ಮುಗಿದಿರ್ತಾರೆ. ಅವ್ರದ್ದೊಂದು ಸತ್ಸಂಗವೆಲ್ಲ ಆಗುತ್ತೆ. ಆಮೇಲೆ ಅವರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸ್ವಾಮಿ ಪ್ರೇಮಾನಂದ ಅಂತ, ಅದ್ಭುತವಾದ ಸಾಧು ಈ ಕಾಲದಲ್ಲಿ. ಎಷ್ಟೋ ಗ್ರಂಥಗಳು ಹೇಳಿವೆ, ಎಷ್ಟೋ ಮಹಾತ್ಮರು ಹೇಳಿದ್ದಾರೆ. ಆದ್ರೆ ವಿಶೇಷವಾಗಿ ಈ ಸ್ವಾಮಿ ಪ್ರೇಮಾನಂದರು ಹೇಳ್ತಾರೆ, ನಿಮ್ಮಲ್ಲಿ ಮಿಥ್ಯಾಚಾರ ಇದ್ರೆ, ನಿಮ್ಮಲ್ಲಿ ಚಿತ್ತದ ಅಶುದ್ಧಿ ಇದ್ರೆ ಯಾರಲ್ಲೂ ಇಲ್ಲ, ಎಲ್ಲರಲ್ಲೂ ಇದೆ. ನಿಮಗೆ ಈ ಆಚಾರ ಮತ್ತು ವಿಚಾರಗಳ ಮಧ್ಯೆ ಅಂತರ ಕಂಡು ಬಂದ್ರೆ, ನಿಮ್ಮ ಆಚಾರ ಸುಧಾರಿಸಬೇಕಾದ್ರೆ ನೀವು ಮಾಡತಕ್ಕದ್ದು ನಾಮ ಜಪ ಅಂತಾರೆ. ನಾಮಸ್ಮರಣೆ ಮಾಡಿ. ನಾಮಸ್ಮರಣೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹರೇ ಕೃಷ್ಣ 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 ಹರೇ ಹರೇ. ಅಥವಾ ಕೂತ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಟೈಮ್ ಇಲ್ಲ ಅಂತ ಹೇಳ್ಬೇಡಿ. 5 ನಿಮಿಷ ಸಿಕ್ಕಿದ್ರು ಸಾಕು ಅಲ್ಲಿ, 3 ನಿಮಿಷ ಸಿಕ್ಕಿದ್ರು ಸಾಕು ಇಲ್ಲಿ. ಆ 5 ನಿಮಿಷದಲ್ಲಿ, ಇಲ್ಲಿ ಸಿಕ್ಕಿದ 3 ನಿಮಿಷದಲ್ಲಿ ನಾಮ ಜಪ ಮಾಡಿ. ನಾಮ ಜಪ ಮಾಡುವ ಮೂಲಕ ನಿಮ್ಮ ವಾಸನೆಗಳೆಲ್ಲ ಕ್ಷೀಣಗೊಳ್ತವೆ. ವಾಸನೆಗಳು ಕ್ಷೀಣಗೊಂಡಾಗ ಅಷ್ಟರಿಂದಲೇ ಎಷ್ಟೋ ಸುಖ ಶಾಂತಿ ಸಿಗುತ್ತೆ ನಮಗೆ. ಅದಕ್ಕಿಂತ ಮುಂದೆ ಹೋಗಿ ವೇದಾಂತವನ್ನು ಓದಬಹುದು, ಆತ್ಮಬೋಧವನ್ನು ಪಡೆಯಬಹುದು. ತಪೋಭಿಹಿ ಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ವಿವೇಕೋಯಂ ಆತ್ಮಬೋಧೋಯಂ ವಿಧೀಯತೆ ಅಂತ ಮೊದಲನೇ ಶ್ಲೋಕದಲ್ಲಿ ಬರುತ್ತೆ ಆತ್ಮಬೋಧ ಗ್ರಂಥದಲ್ಲಿ. ತಪೋಭಿ ಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂನಾಂ ಅಪೇಕ್ಷ್ಯೋಯಂ. ಮುಮುಕ್ಷುಗಳೆಲ್ಲಿಗೆ ಬಹಳ ಬೇಕಾದಂತಹ ಆತ್ಮಬೋಧವು ಆ ತಪಸ್ಸಿನಿಂದ ಯಾರ ಪಾಪ ಕಡಿಮೆ ಆಗಿದೆಯೋ, ಇವತ್ತಿನ ಒಂದು ವಿಷಯದ ಚೌಕಟ್ಟಿನಲ್ಲಿ ಯಾರ ದುರಾಚಾರ ಕಡಿಮೆ ಆಗಿದೆಯೋ, ಅದರಿಂದ ಪ್ರೇಮಾನಂದರು ನಾಮಜಪವನ್ನು ಬೋಧಿಸ್ತಾರೆ. ವಾಟ್ಸ್ಆಪ್ ನೋಡ್ತಾ ನೋಡ್ತಾ ಕೆಲವರು 1 ಗಂಟೆ ಕಳೀತಾರೆ ದಿನಕ್ಕೆ. ಅದರಲ್ಲಿ ಅರ್ಧಾಂಶ ಆದ್ರೂ ನಾಮಜಪಕ್ಕೆ ಕಳಿಬಾರದು. ಇರ್ಲಿ. ಗೀತೆ ಮಾತ್ರ ಅಲ್ಲ, ಉಪನಿಷತ್ತಲ್ಲೂ ಕೂಡ ಮನುಷ್ಯರಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಒಳ್ಳೆಯ ವಿಚಾರ, ಅದ್ರ ತಪ್ಪು ನಡವಳಿಕೆ ಇರುತ್ತೆ ನೋಡಿ. ಅದ್ರ ಬಗ್ಗೆ ದುಶ್ಚರಿತ ಅಂತ ಶಬ್ದವನ್ನು ಉಪಯೋಗಿಸಿ. ಕೆಟ್ಟ ಆಚಾರಕ್ಕೆ ದುಶ್ಚರಿತ. ಕಠೋಪನಿಷತ್ತಲ್ಲಿ ಒಂದು ಪ್ರಬಲವಾದ ಮಂತ್ರ ಇದೆ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾ ಸಮಾಹಿತಃ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ನ ಅವಿರತಃ ದುಶ್ಚರಿತಾತ್. ಆ ಭಾಗ ನೋಡೋಣ. ಕೆಟ್ಟ ನಡತೆಯಿಂದ, ವಿರತ ಅಂತ ಹೇಳಿದ್ರೆ ದೂರ ಬಂದವನು, ಅವಿರತ ಅಂದ್ರೆ ಯಾರು ಕೆಟ್ಟ ನಡತೆಯಿಂದ ದೂರ ಹೋಗಿಲ್ಲವೋ. ಆಮೇಲೆ ಒಂದು ನ ಅವಿರತ ಅಂದ್ರೆ ಯಾರು ತನ್ನ ಕೆಟ್ಟ ನಡತೆಯಿಂದ ದೂರ ಹೋಗಿಲ್ಲವೋ, ಕೆಟ್ಟ ನಡತೆಯನ್ನ ಬಿಟ್ಟಿಲ್ಲವೋ, ಅವರು ನ ಆಪ್ನೋತಿ ಆತ್ಮಜ್ಞಾನಂ. ತಮ್ಮೊಳಗಿರುವಂತಹ ದಿವ್ಯತೆಯನ್ನ ಅವರು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ತಮ್ಮೊಳಗೆ ಸದಾ ಬೆಳಗುತ್ತಿರುವಂತಹ ಆತ್ಮದ ಪ್ರಕಾಶವನ್ನು ಅವರು
ನೋಡಲಾರರು. ರಾತ್ರಿ ಕಂಡ ಬಾವಿಯಲ್ಲಿ ಹೋಗಿ ಹಗಲಲ್ಲಿ ಯಾರೋ ಹೋಗಿ ಬಿದ್ದ ಅಂತೆ. ರಾತ್ರಿ ಕಂಡ ಬಾವಿಯಲ್ಲಿ, ഇരുಳು ಕಂಡ ಬಾವಿಯಲ್ಲಿ ಹೋಗಿ ಹೋಗಿ ಹಗಲಲ್ಲಿ ಬಿದ್ದ ಅಂತ ಒಂದು ಮಾತು ಬರುತ್ತೆ. ಆ ಪ್ರಕಾರವಾಗಿ ದೊಡ್ಡ ದೊಡ್ಡ ಭಾಷಣ ಎಲ್ಲ ಮಾಡಿದ ಇವರು ನಡತೆಯನ್ನು ಸರಿಯಾಗಿಲ್ಲ, ಆದ್ರಿಂದ ತಪ್ಪು ಮಾಡ್ತಾರೆ. ಎಂತ ಒಂದು ದುಃಖದ ವಿಷಯ. ಹಾಗೆ ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಪಂಕ್ತಿ ಬರುತ್ತೆ. ಇನ್ನೇನು ಉಪನಿಷತ್ತು ಮುಗಿಯುವಂತ ಒಂದು ಘಟ್ಟದಲ್ಲಿ, ಕ್ರತೋ ಸ್ಮರ ಕೃತಂ ಸ್ಮರ, ಕ್ರತೋ ಸ್ಮರ ಕೃತಂ ಸ್ಮರ ಅಂತ 2 ಸಾರಿ. ಕ್ರತೋ ಅಂತ ಹೇಳಿದ್ರೆ, ಓ ನನ್ನ ಮನಸ್ಸೇ ನೆನಪಿಸ್ಕೋ. ಸ್ಮರ, ಏನನ್ನ ನೆನಪಿಸ್ಕೋಬೇಕು? ಕೃತಂ ಸ್ಮರ, ನೀನು ಮಾಡಿದ್ದೆಲ್ಲ ಜ್ಞಾಪಿಸ್ಕೋಪ್ಪ. ಮೈಕ್ ಕೈಗೆ ಸಿಕ್ತು ಅಂತ ಎಲ್ಲೋ ಒಂದ್ ಕಡೆ ನೀನೇ ಸುಭಗ, ನೀನೇ ಇಂದ್ರ, ನೀನೇ ಚಂದ್ರ ಅಂತ ಭಾವಿಸ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳೋಕ್ ಹೋಗ್ಬೇಡ. ಓ ಮನಸ್ಸೇ, ನಿನ್ನ ಕೈಯಲ್ಲಾದ ತಪ್ಪುಗಳು, ನಿನ್ನಿಂದ ಎಷ್ಟು ಜನರಿಗೆ ನೋವಾಗಿದೆ, ನಿನ್ನಿಂದ ಎಷ್ಟು ಜನರಿಗೆ ಕಣ್ಣೀರು ಬಂತು, ಎಷ್ಟು ಜನರಿಗೆ ನೀನು ಕೊಟ್ಟ ಮಾತನ್ನು ಇಟ್ಕೊಳ್ಳಿಲ್ಲ, ನಿನ್ನಿಂದ ಬೇರೆಯವರು ಬಿಡು, ನಿನಗೇ ಎಷ್ಟು ಅಪಾಯವಾಯ್ತು, ಅನಾಹುತವಾಯ್ತು, ಆಗಬಾರದ್ದಾಯ್ತು. ನಿನ್ನ ಆಲಸ್ಯದಿಂದ, ನಿನ್ನ ಮರ್ಯಾದೆಗಳನ್ನೆಲ್ಲ ಉಲ್ಲಂಘಿಸುವಂತಹ ಒಂದು ಜೀವನ ಶೈಲಿಯಿಂದ ನಿನಗೇ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನು ನೀನು ಕಳ್ಕೊಂಡಿದ್ಯಾ ನಿನ್ನ ಆಲಸ್ಯದಿಂದ. ಒಳ್ಳೊಳ್ಳೆಯ ರೀತಿಯ ಸತ್ಕಾರ್ಯ ಮಾಡುವಂತಹ ಒಂದು ಸುವರ್ಣ ಅವಕಾಶವನ್ನ, ಅಯ್ಯೋ ನಂಗೆ ನಿದ್ದೆ ಬರ್ತಾ ಇದೆ ಅಂತಲೋ, ಅಥವಾ ನಾನು ಮಾಡ್ತೀನಿ ಆ ಕೆಲಸ, ಆದ್ರೆ ಮೊದಲು ಇಲ್ಲಿ ಸ್ವಲ್ಪ 4 ಸಮೋಸಗಳಿವೆ, 2 ಕೋಡ್ಬಳೆ ಇದೆ, ಅದನ್ನ ತಿಂದು ಆಮೇಲೆ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಕೋಡ್ಬಳೆ ತಿಂದು ಸಮೋಸ ತಿಂದು ಕೊನೆಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಂತ ಮಾಡಿ ಆ ಯಾವೊಂದು ಸತ್ಕರ್ಮ ಸಾಧ್ಯವಿತ್ತೋ ನಿನ್ನ ಕೈಯಲ್ಲಿ, ಅಥವಾ ಆಧ್ಯಾತ್ಮಿಕವಾಗಿ ಜಪ ತಪಗಳು ಸಾಧ್ಯವಿತ್ತೋ ಅದನ್ನೆಲ್ಲ ಮುಂದೂಡಿದೆಯಲ್ಲ ನೀನು, ಅದನ್ನು ಸ್ಮರಿಸು. ಕ್ರತೋ ಸ್ಮರ ಕೃತಂ ಸ್ಮರ, ಕ್ರತೋ ಸ್ಮರ ಕೃತಂ ಸ್ಮರ ಅಂತ ಈಶಾವಾಸ್ಯದಲ್ಲಿ ಬರುತ್ತೆ. ಆದ್ರಿಂದ ನಾವು ನಮ್ಮೊಳಗಿರುವಂತಹ ಕೆಲವು ಲೋಪದೋಷಗಳನ್ನು ಮನಗಂಡು ನಮ್ಮನ್ನು ನಾವು ಖಂಡಿಸಿದರೆ ಏನು ಪ್ರಯೋಜನ ಇಲ್ಲ. ಅದು ಸಮಯವನ್ನ ಇನ್ನೊಂದು ರೀತಿ ಹಾಳು ಮಾಡುವಂತಹದ್ದು. ನಾವು ಹೇಳ್ತೀವಲ್ಲ, ಯಾರೋ ಒಬ್ಬ 4:15 ಗಂಟೆಗೆ ಹೇಳ್ಬೇಕಂತಿದ್ದ ಅಂತೆ, ಆಲಸ್ಯದಿಂದ ಅಲಾರ್ಮ್ ಶಬ್ದ ಮಾಡಿದ್ರು ಕೂಡ ಮತ್ತೆ ಮಲಗದ, 6:30ಗೆ ಎದ್ದ. ಹೋ ಹೋ ಹೋ, ನಾನು 4:15 ಹೇಳ್ಬೇಕಂತಿದ್ದೆ, 6:30 ಆಗೋಯ್ತಾ ಅಂತ ಬೇಸರ ಪಟ್ಟ. ಅದು ಸಾಲದೆಂಬಂತೆ ತುಂಬಾ ಬೇಸರ ಪಟ್ಟು, ಅಯ್ಯೋ ನನಗೆ ಬಹಳ ಬೇಸರ ಆಗ್ತಾ ಇದೆ, ತಡವಾಗಿ ಎದ್ನಲ್ಲ, ನಾನು ಬಹಳ ಬೇಸರವಾಗ್ತಿದ್ದೆ, ಈ ಬೇಸರವನ್ನ ದೂರಪಡಿಸ್ಬೇಕಾದ್ರೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ನಾನೀಗಂತ ಕಾಫಿ ಕುಡ್ದ. ಆಮೇಲೆ ಏನೋ ತಿಂದ, ಆಮೇಲೆ ಏನೋ ಮತ್ತೊಂದ್ ಮಾಡ್ದ, ಇನ್ನೊಂದ್ ಮಾಡ್ದ. 1 ಗಂಟೆ ಬರೇ ಸಮಯ ಹಾಳು ಮಾಡಿದ. 4:15 ಹೇಳ್ಲಿಕ್ಕೆ ಆಗದಿದ್ದವನು ನೀನು 6:30 ಎದ್ದ್ಯಾ, ಪರವಾಗಿಲ್ಲ. ಈಗ 4:15 ಎದ್ದು ಯಾವ ಯೋಗಾಸನವನ್ನೋ ಅಥವಾ ನಾಮಜಪವನ್ನು ಮಾಡ್ಬೇಕಂತ ಇದೆಯೋ ಅದನ್ನ ಈಗ ಮಾಡಪ್ಪ. 5 ನಿಮಿಷದಲ್ಲಿ ಚೆನ್ನಾಗಿ ಬೇಗ ಮುಖ ತೊಳ್ಕೊಂಡ್ಬಂದು ನೀನ್ ಜಪ ಮಾಡು, ಯೋಗಾಸನ ಮಾಡು, ಸೂರ್ಯ ನಮಸ್ಕಾರ ಮಾಡು. ಅದಿಲ್ಲ, ಗಾಯಕ್ಕೆ ಬರೆ ಇಟ್ಟ ಹಾಗೆ, ಆಡಿಂಗ್ ಇನ್ಸಲ್ಟ್ ಟು ಇಂಜುರಿ ಅನ್ನುವ ಹಾಗೆ ಒಂದು ತಡವಾಗಿದ್ದ. ಆಮೇಲೆ ಆ ಬೇಸರದಲ್ಲಿ, ಆ ಬೇಗುದಿಯಲ್ಲಿ, ಆ ಒಂದು ವ್ಯಥೆಯಲ್ಲಿ, ಆ ಒಂದು ರೀತಿ ಅಯ್ಯೋ ರಾಮನ ಅಂತ ತಡವಾಗಿದ್ನಲ್ಲ, ಆ ಒಂದು ಮನಸ್ಥಿತಿಯಲ್ಲಿ ಮತ್ತೆ ಸುಮ್ಮನೆ ವಿಷಯ ಭೋಗ ಮಾಡಿದೆಯಲ್ಲ ಹುಚ್ಚಪ್ಪ ಅಂತ ಹೇಳ್ತಾರಲ್ಲ. ಹಾಗೆ ನಾವು ಇಲ್ಲಿ ಹೇಳುವಂತಹದ್ದು, ಸಾಧನೆಗಳನ್ನ ಅಧ್ಯಾತ್ಮ ಕೊಟ್ಟಿದೆ. ನಾಮ ಜಪ ಹೇಳಿದೆ ನಾನು. ಒಬ್ರು ಯಾರೋ ಹೇಳಿದ್ರು ನೋಡಿ ಒಮ್ಮೆ, ಜಪ ಅಂದ್ರೆ ಮತ್ತೇನಲ್ಲ, ಜ ಅಂದ್ರೆ ಜನ್ಮ ಜನ್ಮಗಳಲ್ಲಿ, ಪ ಅಂದ್ರೆ
ಪಾಪ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದ ಪಾಪವನ್ನ ಹೋಗಲಾಡಿಸುವಂತಹ ಒಂದು ಆಧ್ಯಾತ್ಮಿಕ ಚಟುವಟಿಕೆ ಜಪ. ಆದ್ರಿಂದ ಸ್ವಲ್ಪ ಸಮಯ ಆದ್ರೂ ಸಾಕು. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೇಳಿ. ಬೇರೆ ಬೇರೆ ರಾಗದಲ್ಲಿ ಹಾಡಿ ಅದನ್ನು. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದಾಗಿ ಜಪ ಮಾಡುವ ಮೂಲಕ ಜನ್ಮ ಜನ್ಮಗಳ ಪಾಪವು ಹೊರಟು ಹೋಗುತ್ತೆ ಅಂತ ಸಾಧು ಸಂತರು ಹೇಳಿರುವುದು ಸುಮ್ಮನೆ ಅಲ್ಲ. ಮತ್ತೆ ಹಾಗಾದ್ರೆ ನಾವು ವಿಚಾರ ತಿಳುವಳಿಕೆ ಹೆಚ್ಚಾಗ್ಲಿಕ್ಕೆ ಏನು ಓದ್ತಿದ್ವಲ್ಲ, ಓದುದನ್ನೆಲ್ಲ ಬಿಟ್ಟು ಬಿಡೋಣವಾ? ಅಯ್ಯೋ, ಯಾರು ಹೇಳಿದ್ರು ಓದುದನ್ನ ಬಿಡಿ ಅಂತ? ಓದಿ ತಿಳ್ಕೊಳ್ಳಿ, 10 ಜನರಿಗೆ ಅದನ್ನ 10 ಜನರ ಜೊತೆ ಹಂಚ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಆದ್ರೆ ಸಮತೋಲನ. ಆಮೇಲೆ ಆ ಓದುವುದರಲ್ಲಿ, ಆ ವಿಚಾರ ಮಾಡುವುದರಲ್ಲಿ, ಆ ಜ್ಞಾನವನ್ನ ಗಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಒಂದಿಷ್ಟು ನೀವು ಏನಂದ್ರೆ ಸ್ವಂತ ಸುಖಾಯ ಓದಿ. ಒಂದು ಚಂದವಾದ ಅಭಿವ್ಯಕ್ತಿ ಇದೆ, ಎನ್ ಎಕ್ಸ್ಪ್ರೆಷನ್, ಸ್ವಂತ ಸುಖಾಯ. ಏನನ್ನು ಓದ್ತಿದ್ದೀರಾ, ಅದು ಓದುವಾಗ 2 ಉದ್ದೇಶ ಇರ್ಲಿಕ್ಕೆ ಸಾಧ್ಯ ಇದೆ. ಒಂದು, ಬಹಳ ಚೆನ್ನಾಗಿದೆ ಈ ವಿಚಾರ, ನನ್ನ 5 ಜನ ಮಿತ್ರರು ಬರ್ತಾರಲ್ಲ ಆಮೇಲೆ ಕಾಫಿ ಕುಡಿಲಿಕ್ಕೆ, ಅವರಿಗೆಲ್ಲ ಇದನ್ನ ಹೇಳಿ, ನೋಡಿದ್ರ ಇಂಥ ವಿಚಾರ ಎಲ್ಲ ಇದೆ ನಮ್ಮ ಋಷಿಮುನಿಗಳು ಕೊಟ್ಟದ್ದು, ನಿಮ್ಗೆ ಗೊತ್ತಾಯ್ತು ಅಂತ ಅವರಿಗೆ ಹೇಳೋದು, ಇನ್ನೊಬ್ರಿಗೆ ಬುದ್ಧಿ ಹೇಳೋದು. ಪರೋಪದೇಶ ಪಾಂಡಿತ್ಯಕ್ಕೆ ನೀವು ಓದೋದು ಅದು ತನ್ನ ಸ್ಥಾನದಲ್ಲಿ ಇರ್ಲಿ. ಯಾಕಂದ್ರೆ ನೀವು ಕೆಲವೊಮ್ಮೆ ನಿಮ್ಗೆ ಹೇಳ್ಬೇಕಾಗುತ್ತೆ, ನೀವು ಹಿರಿಯರಿರ್ಬಹುದು, ನೀವು ಪ್ರವಚನಕಾರರಿರ್ಬಹುದು, ಕೆಲವರು ನಿಮ್ಮಿಂದ ಒಂದು 10 ಒಳ್ಳೆ ಮಾತುಗಳನ್ನ ಅಪೇಕ್ಷಿಸ್ತಿರ್ಬಹುದು, ಮಾಡಿ. ಆದ್ರೆ ಅಲ್ಲಿ ಇಲ್ಲಿ ಅಥವಾ ದೈನಿಕ ಜೀವನದಲ್ಲಿ ಒಂದು ಪುಸ್ತಕವನ್ನ ನೀವು ಇದನ್ನ ಯಾರಿಗೋ ಬೋಧಿಸ್ಲಿಕ್ಕೆ ಓದೋದಿಲ್ಲ ನಾನು, ಇದು ನನ್ನ ಆಂತರಿಕ ಸುಖಕ್ಕಾಗಿ, ಸ್ವಂತ ಸುಖಾಯ ಇಮಂ ಪುಸ್ತಕಂ ಅಧ್ಯೇಮಿ ಪಠಾಮಿ ಅಸ್ಯ ಗ್ರಂಥಸ್ಯ ಅಧ್ಯಯನಂ ಕರೋಮಿ ಕಿಮರ್ಥಂ ಸ್ವಂತ ಸುಖಾಯ, ನನ್ನ ಒಂದು ಒಳ ಶಾಂತಿಗೋಸ್ಕರ, 10 ಜನರನ್ನ ಪ್ರಭಾವಿಸಲಿಕ್ಕೋಸ್ಕರ ಅಲ್ಲ. ಕೊನೆಯದಾಗಿ ಇವತ್ತೊಂದು ಮಾತು ಹೇಳ್ತೇನೆ ನೋಡಿ. ನಮ್ಮ ಭಾರತೀಯ ಜ್ಞಾನ ಪರಂಪರೆಯಲ್ಲಿ, ಭಾರತೀಯ ಮೌಲ್ಯಗಳ ಒಂದು ವ್ಯವಸ್ಥೆಯಲ್ಲಿ, ದಿ ವ್ಯಾಲ್ಯೂ ಸಿಸ್ಟಮ್ ಆಫ್ ಅವರ್ ಕಂಟ್ರಿ, 3 ಮೌಲ್ಯಗಳನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಮೇಲೆ ಹಿಡಿದಿದ್ದಾರೆ. ಅದೇನು 3? ಸತ್ಯ, ಅಹಿಂಸಾ ಅಂಡ್ ಬ್ರಹ್ಮಚರ್ಯ. ಈ 3 ಬಹಳ ಸೋಜಿಗದ ವಿಷಯ. ಅದು 3 ತೋರ್ತವೆ, ಆದ್ರೆ ಅದು 3 ಅಲ್ಲ, ಅದು ಒಂದೇ. ಅದು ಮೇಲ್ಮೇಲಿಂದ ನೋಡಿದಾಗ ಸತ್ಯ ಬೇರೆ, ಅಹಿಂಸೆ ಬೇರೆ, ಬ್ರಹ್ಮಚರ್ಯ ಬೇರೆ ಅನ್ಸ್ತದೆ. ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ಈ 3 ಕೂಡ ಯಾವ ರೀತಿಯಲ್ಲಿ ಪರಸ್ಪರ ಸಂಬಂಧ ಇಟ್ಕೊಂಡಿವೆ ಅಂತ ಹೇಳಿದ್ರೆ, ಒಂದನ್ನು ನೀವು ಅಲಗಾಡಿಸಿದ್ರೆ ಕೂಡಲೇ ಅಥವಾ ಒಂದು ಸ್ವಲ್ಪ ಕಾಲದಲ್ಲಿಯೇ ಇನ್ನೆರಡು ಕೂಡ ಅಲಗಾಡ್ತವೆ. They are so closely interconnected. If you compromise with one of them, the other 2 also will be shaken. ಯಾರೋ ಒಬ್ಬ ಸುಳ್ಳು ಹೇಳ್ತಾ ಇದ್ದ, ದಿವಸಕ್ಕೊಂದು 2-3 ಸುಳ್ಳು ಹೇಳ್ತಿದ್ದ. ಅವನು ತನ್ನ ವರ್ತನೆಯನ್ನ ತಾನೇ ಸಮರ್ಥಿಸಿಕೊಂಡ. ಸ್ವಲ್ಪ 2-3 ಸುಳ್ಳು ಹೇಳ್ಬೇಕಾಗ್ತದ, ಇಲ್ವಾದ್ರೆ ಬಹಳ ಎಡವಟ್ಟಾಗುತ್ತೆ, ಬಹಳ ಕಷ್ಟ ಆಗುತ್ತೆ. ಅದರಿಂದ 1-2-3 ಸುಳ್ಳು ನಾನು ಹೇಳ್ತೀನಿ ದಿನಕ್ಕೆ, ಹೆಚ್ಚಲ್ಲ ಅಂದ. ಆದ್ರೆ ಒಂದಿನ ಎಚ್ಚತ್ತ ಅವನು,
ಸತ್ಯವನ್ನ ಉಲ್ಲಂಘಿಸಿದಾಗ ಅವನು ತಿಳ್ಕೊಂಡ ಬರೇ ಸತ್ಯವನ್ನು ಉಲ್ಲಂಘಿಸಿದ್ದೀನಿ, ಮತ್ತೇನಿಲ್ಲ, ನಾನೇನ ಯಾರಿಗೆ ಹಿಂಸೆ ಮಾಡಿಲ್ಲ, ನಾನು ಬ್ರಹ್ಮಚರ್ಯ ಕಳ್ಕೊಂಡಿಲ್ಲ, ಶಿಸ್ತಲ್ಲಿದ್ದೀನಿ, ಒಂದ್ ಸ್ವಲ್ಪ ಸುಳ್ಳು ಹೇಳ್ತೀನಂತ. ಸಾಧ್ಯವೇ ಇಲ್ಲ. ಯಾವಾಗ ಅವನು ಸುಳ್ಳು ಹೇಳ್ತಾ ಹೋದನು, ಕೆಲವರಿಗೆ ಗೊತ್ತಾಯ್ತು ಇವನು ಸುಳ್ಳು ಹೇಳಿದಾನಂತ. ಅವರಿಗೆಲ್ಲ ತುಂಬಾ ನೋವಾಯ್ತು, ಅವ್ರಿಗೆ ಹಿಂಸೆ ಆಯ್ತು, ಕೆಲವರಿಗೆ ಕಣ್ಣೀರು ಬಂತು. ಅಯ್ಯೋ, ಇವ್ರನ್ನ ನಾವು ಇಷ್ಟ ನಂಬಿದ್ದೇವಲ್ಲ, ಇವ್ರು ಸುಳ್ಳು ಹೇಳಿದ್ರು ಅಂತ. ಅದೇ ರೀತಿಯಲ್ಲಿ ಆ ಸುಳ್ಳು ಹೇಳುವ ಒಂದು ಪ್ರವೃತ್ತಿಯಿಂದ ಅಲ್ಲಿ ಇಲ್ಲಿ ಈತ ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ವಿಷಯ ಭೋಗದಲ್ಲಿ ಯಾವುದು ಸರಿಯೋ ಅದನ್ನು ಬಿಟ್ಟು ಯಾವ ತಪ್ಪು ಅದನ್ನು ಮಾಡಿದ. ಯಾವ ಪ್ರಮಾಣದಲ್ಲಿ ಒಂದು ವಿಷಯ ಭೋಗ ಆಗ್ಬೇಕೋ ಅದಕ್ಕಿಂತ ಹೆಚ್ಚು ವಿಷಯ ಭೋಗ ಮಾಡಿದ. ಬ್ರಹ್ಮಚರ್ಯವು ಹೊರಟೋಯ್ತು. ಅದೇ ರೀತಿಯಲ್ಲಿ ಯಾರೋ ಒಬ್ಬ ಸ್ವಲ್ಪ ಸಿಟ್ಟು ಸ್ವಭಾವ ಆಗಿ ಎಲ್ಲರಿಗೂ ಬೈತಾ ಇದ್ದ. ಆದ್ರೆ ತನ್ನ ಬಗ್ಗೆ ಹೇಳ್ತಾ, ನಾನು ಬೈತೀನಿ, ನನಗೆ ಸಿಟ್ಟಿದೆ, ಆದ್ರೆ ನಾನು ಎಲ್ಲೂ ಸುಳ್ಳು ಹೇಳಲ್ಲ ಗೊತ್ತಾ ಅಂತ, ನಾನು ಬಹಳ ಸತ್ಯವಾದಿ, ನಾನು ಒಳ್ಳೆ ಬ್ರಹ್ಮಚಾರಿ ಅಂತ. ಸಾಧ್ಯ ಇಲ್ಲ. ಯಾರು 10 ಜನರಿಗೆ ಹಿಂಸೆ ಮಾಡ್ತಾ ಹೋಗ್ತಾರೋ ಅವರು ಅಲ್ಲಿ ಇಲ್ಲಿ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಸುಳ್ಳು ಹೇಳ್ತಾರೆ, ಆಮೇಲೆ ಬ್ರಹ್ಮಚರ್ಯವನ್ನು ಕಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬ, ನನ್ನ ಹಣದಿಂದ ನಾನು ಬೇಕಾದದ್ದು ತಿಂತೀನಿ, ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ತಿಂತೀನಿ, ನಾನು ಪ್ರಾಮಾಣಿಕವಾಗಿ ದುಡಿದಂತ ಹಣದಿಂದ ನಿಮಗೇನ್ ಬಿದ್ದು ಹೋಗ್ತದ್ರಿ ಅಂತ ಹೇಳ್ಕೊಂಡು, ಅದು ತಿಂಡಿ ತೀರ್ಥ ಇರ್ಲಿ ಅಥವಾ ಇನ್ಯಾವುದೋ ಇರ್ಲಿ, ಒಟ್ಟಾದ್ರೆ ಅವನು ಇಂದ್ರಿಯ ಲೋಲುಪತೆಗೆ ಸಿಕ್ಕಾಕೊಂಡಿದ್ದ. ಚಿನ್ಮಯಾನಂದರು ಹೇಳ್ತಾ ಇದ್ರು ಆ ಕಾಲದಲ್ಲಿ, ನೀವು 10 ನಿಮಿಷ ಟಿವಿ ನ್ಯೂಸ್ ಮಾತ್ರ ನೋಡ್ತೀನಿ ಅಂತ ಕೂತ್ಕೊಂಡು ಕೊನೆಗೆ ನ್ಯೂಸ್ ಇಂದ ಅದ್ಯಾವುದೋ ಮನೋರಂಜನೆ ಕಾರ್ಯಕ್ರಮ, ಆಮೇಲೆ ಯಾವುದೋ ಒಂದು ಪತ್ತೇದಾರಿ, ಯಾವುದೋ ಒಂದು ಅಪರಾಧ, ಕೊಲೆ, ಅದು ಇದು ಇರುವಂತಹದ್ದು ನೋಡ್ತಾ 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 20 ನಿಮಿಷ ಅಂತಿದ್ದವರು 2 ಗಂಟೆ ಟಿವಿ ನೋಡಿದ್ರು ಅಂತ ಇಟ್ಕೊಳ್ಳಿ. ಅದು ಬ್ರಹ್ಮಚರ್ಯದ ಉಲ್ಲಂಘನೆ. ನೀವು ಮಾತಾಡುವಾಗ ಸ್ವಲ್ಪ 2 ಮಾತು ಹೇಳಿ ಬರ್ತೀನಿ ಅಂತ ಹೇಳಿ ಅಲ್ಲಿ 2 ಗಂಟೆ ಯಾರಿಗೋ ಕೊರೆದು ಬಿಟ್ರಿ. ಕನ್ನಡದಲ್ಲಿ ಹೇಳ್ತೀವಲ್ಲ, ಕೊರದ ಸ್ವಾಮಿ, ಅವನು ಕೊರದ ಅಥವಾ ತಲೆ ತಿಂದ, ಬಂದಿದ್ದ ತಲೆ ತಿಂದ ನಂದು ಅಂತ ಹೇಳಿ, ಅದು ಕೂಡ ಬ್ರಹ್ಮಚರ್ಯ ಉಲ್ಲಂಘನೆ ಆದ ಹಾಗೆ. ಬ್ರಹ್ಮಚರ್ಯದ ವಿಶಾಲವಾದ ಅರ್ಥದಲ್ಲಿ ನಾವು ಮಾಡುವಂತಹದ್ದೆಲ್ಲದರಲ್ಲೂ ಕೂಡ ಏನೋ ನಮ್ಮ ಸುಖಕ್ಕೋಸ್ಕರ ಪ್ರಮಾಣ ಮೀರಿ ಅತಿಯಾಗಿ ಏನಾದ್ರು ಮಾಡಿದ್ರೆ, ತಪ್ಪು ಸ್ಥಳದಲ್ಲಿ, ತಪ್ಪು ಸಮಯದಲ್ಲಿ, ತಪ್ಪಾದ ಒಂದು ಚೌಕಟ್ಟಿನಲ್ಲಿ ಏನೋ ಮಾಡಿದ್ರೆ ಅದು ಬ್ರಹ್ಮಚರ್ಯದ ಉಲ್ಲಂಘನವಾಗತ್ತೆ. ಆ ಬ್ರಹ್ಮಚರ್ಯದ ಉಲ್ಲಂಘನೆ ಮಾಡಿದವನು ಕೂಡ ಬಲು ಬೇಗ ಏನ್ ಕಂಡುಕೊಂಡ ಅಂತ ಹೇಳಿದ್ರೆ, ಅಯ್ಯ, ನಾನು ಬರೇ ಬ್ರಹ್ಮಚರ್ಯ ಉಲ್ಲಂಘನೆ ಮಾಡಿದ್ದೀನಿ, ಅಹಿಂಸೆ ಅನ್ನುವಂತಹ ಮೌಲ್ಯವನ್ನ ಉಲ್ಲಂಘನೆ ಮಾಡಿಲ್ಲ, ಸತ್ಯ ಅನ್ನುವಂತಹ ಮೌಲ್ಯವನ್ನ ಅಲಗಾಡಿಸಿಲ್ಲ ಅಂತ ಅಂದ್ಕೊಂಡಿದ್ದ ಅವನು. ಅದಾಗೋದಿಲ್ಲ. ಯಾರು ಬ್ರಹ್ಮಚರ್ಯದಲ್ಲಿ ಸೋಲ್ತಾರೋ, ಬ್ರಹ್ಮಚರ್ಯ ಅಂದ್ರೆ ಸಂಯಮದ ಜೀವನ. ಸಂಯಮ ಅಂದ್ರೆ ನೀವು ಗುಲಾಬ್ ಜಾಮೂನ್ ತಿನ್ಬಾರ್ದಂತಲ್ಲ. ಸರಿಯಾದ ಸಂದರ್ಭದಲ್ಲಿ ಒಂದ್ ತಕೊಂಡ್ರಿ, ತಪ್ಪಿಲ್ಲ. ತಪ್ಪು ಸಮಯದಲ್ಲಿ ಮತ್ತು ತಪ್ಪು ಪ್ರಮಾಣದಲ್ಲಿ ಮಿತಿ ಮೀರಿ ಜಲೇಬಿಯೋ, ಮೈಸೂರು ಪಾಕೋ, ಗುಲಾಬ್ ಜಾಮೂನೋ, ಇನ್ನೊಂದ್ ಯಾವುದು, ಸಂಯಮ ಇಲ್ಲ ನಿಮ್ಗೆ. ಬೇರೆಯವ್ರು ಬಿಡಿ, ನೀವೇ ಒಂದ್ ಎತ್ಕೊಳ್ತೀರ, ನಿಮ್ ಮನ್ಸಿಗೆ ನೀವೇ ಹೇಳ್ತೀರ ಒಂದೇ ತಿಂತೀನಿ ಅಂತ. ನೆಕ್ಸ್ಟ್ ನಿಮಿಷ ಒಂದಲ್ಲ, ಇವತ್ತು 2 ತಿಂತೀನಿ, ಆಮೇಲೆ 3ನೇದು ಹೋಯ್ತು, ಕೊನೆ 4ನೇದು ಒಳಗೋಯ್ತು. ನಿಮ್ಗೆ ಗೊತ್ತು ಏನ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲಪ್ಪ, ಏನ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಹೋಗ್ತಾ ಇದೆ ಒಂದೊಂದಾಗಿ ಒಳಗೆ ಅಂತ. ಆ ಪ್ರಕಾರ ಪರಿಸ್ಥಿತಿ ಇದ್ರೆ ಅದು ಬ್ರಹ್ಮಚರ್ಯದ ಉಲ್ಲಂಘನೆ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ತಿಳುವಳಿಕೆ ಅದ್ಭುತವಾಗಿದೆ, ಆದ್ರೆ ನಡವಳಿಕೆ ಸರಿ ಇಲ್ಲ ಅನ್ನುವಾಗ ಮತ್ತೇನಲ್ಲ, ಈ ನಡವಳಿಕೆಯಲ್ಲಿ ಹಾಳಾಗಿ ಹೋಗೋದೇನು, ಈ 3 ಸತ್ಯ ಹಾಳಾಗೋಗುತ್ತೆ ನಮ್ಮ ಬದುಕಿನಲ್ಲಿ, ಅಹಿಂಸೆ ಅನ್ನೋದು ಹಾಳಾಗೋಗುತ್ತೆ, ಬ್ರಹ್ಮಚರ್ಯ ಅನ್ನೋದು ಕೆಟ್ಟ ಹೋಗುತ್ತೆ. ಈ ಸತ್ಯ, ಅಹಿಂಸೆ ಮತ್ತು ಬ್ರಹ್ಮಚರ್ಯಗಳ ಉಲ್ಲಂಘನ, ಅವುಗಳು ನಮ್ಮ ಕೈಯಿಂದ ಜಾರಿ ಹೋಗುವಂತಹದ್ದು.
ಅವುಗಳ ಪಾಲನೆಯಲ್ಲಿ ನಾವು ಸೋಲುವಂತಹದ್ದು ಅದೇ ದುರಾಚಾರ, ಅದೇ ತಪ್ಪು ನಡವಳಿಕೆ. ಆಚಾರ ಪರಮೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ ಇತ್ಯಾದಿ ವಾಕ್ಯಗಳೆಲ್ಲ ಇವೆ ನಮ್ಮ ಗ್ರಂಥಗಳಲ್ಲಿ. ಆ ಭಗವಂತ ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಬಹುಶಃ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತ ಶ್ಲೋಕಗಳ ಅರ್ಥ ಅಂತ ಕಾಣುತ್ತೆ. ಆ ಭಗವಂತ, ಆ ಅಚ್ಯುತ ಧರ್ಮದ ಒಡೆಯ ಅವನು. ಅವನಿಂದಲೇ ನಮಗೆ ಧರ್ಮ ಸಿಗಬೇಕು ಮತ್ತು ಆ ಧರ್ಮವನ್ನು ನಾವು ಪಾಲಿಸಿಕೊಂಡಾಗ ಅವನ ಹತ್ರ ನಾವು ಹೋಗೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದಾಗಿ. ಆದ್ರಿಂದ ಮಿತ್ರರೇ, ಇವತ್ತು ತಿಳುವಳಿಕೆ ಮತ್ತು ನಡವಳಿಕೆ, ನಾಲೆಜ್ ಅಂಡ್ ಕಾಂಡಕ್ಟ್, ಸ್ಕಾಲರ್ಶಿಪ್ ಅಂಡ್ ಆಕ್ಚುಯಲ್ ಬಿಹೇವಿಯರ್, ಬಿಹೇವಿಯರ್ ಇನ್ ಪಬ್ಲಿಕ್ ಆರ್ ಬಿಹೇವಿಯರ್ ಇನ್ ಪ್ರಿವಸಿ, ಯಾವುದೇ ರೀತಿ ಇರಲಿ, ದೇವರೆಲ್ಲವನ್ನು ನೋಡ್ತಾ ಇದ್ದಾನೆ. ದೇವರನ್ನ ನೀವು ಮೋಸ ಮಾಡಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆತನಿಗೆ ಪ್ರತಿಯೊಂದು ಗೊತ್ತು. ಆ ಪ್ರಕಾರವಾಗಿ ನಡವಳಿಕೆಯಲ್ಲಿ ಇದ್ರೆ ಏನ್ ಮಾಡೋದು, ನಾನು ಇರೋದೇ ಹಾಗೆ ಅಂತ ಹೇಳ್ಬೇಡಿ. ನೀವು ಇರೋದೇ ಹಾಗೆ ಅಂತ ಅನಿಸಬಹುದು ನಿಮ್ಗೆ, ಆದ್ರೆ ನಿಮ್ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಮೊದಲೇ ಬಹಳ ಜಾಗ್ರತೆಯಿಂದ ಹೇಳಿದ್ನಲ್ಲ, ನಿಮ್ಮನ್ನ ನೀವು ಖಂಡಿಸ್ಕೊಳ್ಳೋದು ಬೇಡ. ಡೋಂಟ್ ಲಿವ್ ಇನ್ ಸೆಲ್ಫ್ ಕಂಡೆಮ್ನೇಷನ್, ಡೋಂಟ್ ಲಿವ್ ಇನ್ ಆತ್ಮ ನಿಂದೆ, ನಾನೊಬ್ಬ ಪಾಪಿ ಹಾಗೆಲ್ಲ ಹೇಳ್ಬೇಡಿಯಪ್ಪ, ಮಾತೇ ಹೇಳ್ಬೇಡಿ. ನಾವೆಲ್ಲರೂ ನಮ್ಮಲ್ಲಿರುವ ಕೆಲವು ಲೋಪದೋಷಗಳನ್ನು ಗುರುತಿಸಿಕೊಂಡು, ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳ್ತಾರೆ, ಸ್ವಾಂತಮಂ ತಿದ್ದುತಿರು ಮಂಕುತಿಮ್ಮ. ಸ್ವಾಂತಮಂ, ನಿಮ್ಮ ಒಳಗಿನ ಒಂದು ರಚನೆಯನ್ನ, ನಿಮ್ಮ ಒಳಗಿರುವಂತಹ ವ್ಯವಸ್ಥೆಯನ್ನ ತಿದ್ದುತ್ತಾ ಇರು. ಕೀಪ್ ಕರೆಕ್ಟಿಂಗ್. Even if you fall 100 times, never mind. The 101st time, get up and walk a bit more carefully. ಸ್ವಾಂತಮಂ ತಿದ್ದುತಿರು ಅಂತ ಹೇಳ್ತಾರೆ. ಆವಾಗ ಮಾತ್ರ ನಮಗೆ ಅಧ್ಯಾತ್ಮ ವಿದ್ಯೆಯ ಫಲ ಬರುವಂತಹದ್ದು. ಇಲ್ವಾದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಹಾಗೆ ಏನೆಲ್ಲ ಓದ್ಕೊಂಡಿದೀವಿ ಅಥವಾ ಓದ್ಕೊಂಡವ್ರ ಮಾತುಗಳನ್ನೆಲ್ಲ ಕೇಳಿದೀವಿ, ದೊಡ್ಡ ಗ್ರಂಥಾಲಯವನ್ನೇ ಮನೆಯಲ್ಲಿ ಇಟ್ಕೊಂಡಿದೀವಿ, ಆದ್ರೆ ನಡತೆಯಲ್ಲಿ ಸುಧಾರಣೆ ಮಾಡ್ಕೊಂಡಿಲ್ಲ ಅಂದ್ರೆ ಅದಕ್ಕೋಸ್ಕರ ಏನನ್ನ ತ್ಯಾಗ ಮಾಡಿದ್ರು ಕಡಿಮೆ ಅಲ್ಲ. ಯಾವುದನ್ನಾದ್ರೂ ಬೇರೊಂದು ಚಟುವಟಿಕೆಯನ್ನ, ಬೇರೊಂದು ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನ ತ್ಯಾಗ ಮಾಡಿ ಜಪ ತಪಾದಿಗಳಿಗೆ ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ಏನು ಅನುಕೂಲವಾಗುತ್ತೋ ಅದನ್ನು ಮಾಡಬೇಕು. ಉದಾಹರಣೆಗೆ ಒಬ್ರು ಬಹಳ ದುಃಖದಲ್ಲಿದ್ರು, ಇಲ್ಲ ನನ್ಗೆ ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಆಗ್ತಾ ಇಲ್ಲ, ಬೆಳಿಗ್ಗೆ ಏಳೋಕ್ ಆಗ್ತಾ ಇಲ್ಲ ಅಂತ. ಏನ್ ಮಾತಾಡ್ತಿದ್ದೀರಿ ನೀವು? ಇವಾಗ ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರೋ ಅದಕ್ಕಿಂತ 1 ಗಂಟೆ ಮೊದಲು ಮಲಗಿ. ಬೇಡ ಅಂದ್ರೂ ಕೂಡ ನೀವು ಬೆಳಿಗ್ಗೆ ಬೇಗ ಹೇಳ್ತೀರ. ಇಲ್ಲ ನಾವು ಹಾಗೆ 1 ಗಂಟೆ ಮೊದಲು ಮಲಗಿದ್ರೆ ನಿದ್ದೆ ಬರೋದಿಲ್ಲ ಅಂತ. ನಿದ್ದೆ ಬರ್ದಿದ್ರೆ ಮಲಗಿ, ನಿದ್ದೆ ಬರ್ದಿದ್ರೆ ನಾಮ ಜಪ ಮಾಡ್ತಾ ಹೋಗಿ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ಹೇಳ್ಬೇಡಿ. ಸ್ವಲ್ಪ ದಿನಗಳಲ್ಲೇ ಅದು ಬೇಗ ನಿದ್ರೆ ಬರುವಂತ ಹೊಸ ಒಂದು ಕ್ರಮ ಬರುತ್ತೆ. ಬೇಗ ಮಲಗಿದ್ರೆ ಬೇಗ ಎದ್ದೇ ಹೇಳ್ತೀವಿ. ಈ ಶರೀರ ನಾವು ಕೊಟ್ಟರೂ ಕೂಡ ಒಂದಿಷ್ಟು ಗಂಟೆಗಳನ್ನು ಮೀರಿ ನಿದ್ರೆಯನ್ನು ಬಯಸೋದಿಲ್ಲ. 6 ಗಂಟೆ, 7 ಗಂಟೆ, 8 ಗಂಟೆ ಕೊಡಿ. ಒಬ್ಬ 8 ಗಂಟೆ ಬೇಕಂತೆ ರಾತ್ರಿ ನಿದ್ರೆ. ಸರಿ, 9:30 ಮಲಗು ರಾತ್ರಿ, ಬೆಳಿಗ್ಗೆ 5:30 ಎದ್ದೇ ಹೇಳ್ತೀಯ, 8 ಗಂಟೆ ಆಗುತ್ತೆ. ಆದ್ರಿಂದ ನಮ್ಮ ತಪ್ಪು ನಡವಳಿಕೆಯನ್ನ ಬದಲಾಯಿಸಲಿಕ್ಕೆ ಉಪಾಯ ಇಲ್ಲ ಅಂತ ಹೇಳ್ಬೇಡಿ. ಪ್ರತಿಯೊಂದು ತಪ್ಪು ನಡವಳಿಕೆಗೂ ಕೂಡ ಅದನ್ನ ಸರಿಪಡಿಸಲಿಕ್ಕೆ ಕೆಲವು ಪುಟ್ಟ ಹೆಜ್ಜೆಗಳನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆ.
ಕೆಲವೊಮ್ಮೆ ದೊಡ್ಡ ಹೆಜ್ಜೆಗಳನ್ನು ಹಾಕುವಂತ ಅವಕಾಶವೂ ಬರುತ್ತೆ. ನಮ್ಮಿಂದ ಏನು ಸಾಧ್ಯವೋ ಅದನ್ನ ಮಾಡಬೇಕು. ಡೂ ದಿ ಬೆಸ್ಟ್, ಲೀವ್ ದಿ ರೆಸ್ಟ್ ಅಂತ ಚಿನ್ಮಯಾನಂದರು ಹೇಳ್ತಿದ್ರು. ನಿಮ್ಮಿಂದ ಏನ್ ಸಾಧ್ಯವೋ ಅದನ್ನು ಮಾಡಿ, ಮಿಕ್ಕಿದ್ದನ್ನು ಬಿಡಿ. ಸಾಧ್ಯವಾದದ್ದು, ಅಲ್ಲಿ ಬೆಸ್ಟ್ ಅಂದ್ರೆ ವಾಟ್ ಈಸ್ ಪಾಸಿಬಲ್ ಅಂತಲೂ ಅರ್ಥ ಇದೆ. ನಿಮಗೆ ಸಾಧ್ಯವಾದದ್ದು ನೀವು ಮಾಡಿದ್ರೆ ಆಗ ಯಾವುದು ನೀವು ಅಸಾಧ್ಯ ಅಂತ ಭಾವಿಸಿದ್ರೋ ಅದು ಸಾಧ್ಯವಾಗುತ್ತೆ ಅನ್ನೋದಾಗಿ ಆಶ್ವಾಸನೆಯನ್ನ ಗುರು ಹಿರಿಯರೆಲ್ಲ ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ಬರೇ ತಿಳುವಳಿಕೆಯನ್ನ ಹೆಚ್ಚಿಸ್ತಾ ಹೋಗ್ಬಾರ್ದು. ತಿಳುವಳಿಕೆ ಹೆಚ್ಚಿಸ್ತಾ ಇರ್ಬೇಕು ಸ್ವಲ್ಪ ಸ್ವಲ್ಪವೇ. ನಡವಳಿಕೆಯನ್ನ, ದೈನಿಕ ಜೀವನದಲ್ಲಿರುವ ಒಂದು ಸಮತೋಲನವನ್ನ ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ನಿರ್ವಿವಾದವಾದ ವಿಷಯ. ನೋ ಡಿಸ್ಪ್ಯೂಟ್ ಅಬೌಟ್ ಇಟ್, ನೋ ಸೆಕೆಂಡ್ ಒಪಿನಿಯನ್ ದೇರ್. ಯು ಅಂಡ್ ಐ ಮಸ್ಟ್ ಸ್ಟ್ರೈವ್ ಟುವರ್ಡ್ಸ್ ಲಿವಿಂಗ್ ಲೈಫ್ ಮೋರ್ ಕಾನ್ಶಿಯಸ್ಲಿ. ನಮ್ಮ ಕಾನ್ಶಿಯನ್ಸಿಗೆ ಅನುಗುಣವಾಗಿ ಬದುಕುವ ರೀತಿ ಪ್ರಯತ್ನ ಸಾಗಲೇಬೇಕು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಸದ್ಯಕ್ಕೆ. ಹರಿ ಓಂ.